ನಮಸ್ತೆ ಕರುನಾಡು. ಬೆಳಗಾವಿಯಿಂದ ಕೇವಲ 52 ಕಿಲೋಮೀಟರ್ ದೂರದಲ್ಲಿರುವ ಈ ಬಸವೇಶ್ವರ ದೇವಸ್ಥಾನ ಮುಂಚೆ ಕಿತ್ತೂರು ಸಂಸ್ಥಾನಕ್ಕೆ ಒಳಗೊಂಡಿರುವ ಒಂದು ಗ್ರಾಮ ಚಿಕ್ಕನಂದಿಹಳ್ಳಿ ಎಂಬಲ್ಲಿದೆ. ಈ ದೇವಸ್ಥಾನ ಕಿತ್ತೂರಿನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ನಾವು ಇಲ್ಲಿಂದ ಕಾಲ್ನಡಿಗೆಯ ಮುಖಾಂತರ ಸ್ವಲ್ಪ ಮುಂದೆ ಸಾಗಿದರೆ ಕಾಣಸಿಗುವುದೇ ಈ ಸುಕ್ಷೇತ್ರ ಬಸವೇಶ್ವರ ದೇವಸ್ಥಾನ. ಈ ಬಸವೇಶ ಇಲ್ಲಿ ನೆಲೆಸಿರುವುದಕ್ಕೆ ಕಾರಣ ಹೇಳಬೇಕಂದ್ರೆ ಇದಕ್ಕೊಂದು ಪುರಾಣದ ಕಥೆ ಇದೆ. ಒಮ್ಮೆ ಸಾಕ್ಷಾತ್ ನಂದೀಶ್ವರ ಇಲ್ಲಿರುವ ಒಂದು ಗದ್ದೆಯಲ್ಲಿ ಹುಲ್ಲು ಮೇಯಲಿಕ್ಕೆ ಬಂದಿದ್ದರಂತೆ. ಅದನ್ನು ನೋಡಿದ ಒಬ್ಬ ರೈತ ನಂದೀಶ್ವರನ ಹತ್ತಿರ ಹೋಗಿ ತನ್ನೆಲ್ಲ ಕಷ್ಟಗಳನ್ನು ಹೇಳಿ ನಾನು ನಿಮ್ಮೊಟ್ಟಿಗೆ ದೇವಲೋಕಕ್ಕೆ ಬರುವೆನೆಂದು ಹೇಳುತ್ತಾನೆ. ಆಗ ನಂದೀಶ್ವರ ನಾಳೆ ಯಾರಿಗೂ ಗೊತ್ತಾಗದ ಹಾಗೆ ಇನ್ನೊಬ್ಬನೇ ಇದೇ ಸ್ಥಳಕ್ಕೆ ಬಾ, ನಾನು ನಿನ್ನನ್ನು ಕರೆದೊಯ್ಯುತ್ತೇನೆಂದು ಹೇಳುತ್ತಾರೆ. ಆದರೆ ಆ ರೈತ ತನ್ನಲ್ಲಿರುವ ಎಕ್ಸೈಟ್ಮೆಂಟ್ ಅನ್ನು ತಾಳಲಾರದೆ ಮರುದಿನ ಬರುವಾಗ ಊರಿನವರೆಲ್ಲರನ್ನು ಕರೆತರುತ್ತಾನೆ. ಅದನ್ನು ನೋಡಿದ ನಂದೀಶ ಎಲ್ಲರನ್ನು ದೇವಲೋಕಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ತಾನೇ ಸ್ವತಃ ಅಲ್ಲಿ ನೆಲೆಸಿದ್ದನಂತೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂದರೆ ಇದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನವರ ಕುಲದೇವರಾಗಿತ್ತಂತೆ. ಈ ಬೆಳಗಾವಿ ಜಿಲ್ಲೆಯಿಂದ ಅಷ್ಟೇ ಅಲ್ಲದೆ ಹೊರ ರಾಜ್ಯದಿಂದಲೂ ಸಹ ಬಹಳಷ್ಟು ಜನರು ಬಂದು ಬಸವೇಶ್ವರರ ದರ್ಶನ ಪಡೆಯುತ್ತಾರೆ.